ರಾಜ್ಯದ ಅತ್ಯಂತ ಹಳೆಯ ಮತ್ತು ಅತಿ ಸುರಕ್ಷಿತ ಕಾರಾಗೃಹಗಳಲ್ಲಿ ಒಂದು ಬೆಳಗಾವಿಯ ಹಿಂಡಲಗ ಕೇಂದ್ರ ಕಾರಾಗೃಹ. ಆದರೆ ಈಗ ಜೈಲಿನ ಭದ್ರತೆಗೆ ಸವಾಲು ಹಾಕುವಂತ ಘಟನೆಯೊಂದು ನಡೆದಿದೆ. ಮಧ್ಯರಾತ್ರಿಯ ಕತ್ತಲಲ್ಲಿ ನಡೆದ ಆ ಒಂದು ಕೃತ್ಯ ಈಗ ಇಡೀ ಪೊಲೀಸ್ ಇಲಾಖೆಯನ್ನು ಬೆಚ್ಚಿ ಬೀಳಿಸಿದೆ. ಕಳೆದ ಡಿಸೆಂಬರ್ 29ರ ಮಧ್ಯರಾತ್ರಿ ಮುಖಕ್ಕೆ ಮಾಸ್ಕ್ ಧರಿಸಿ ಬಂದ ಕಿಡಿಗೇಡಿಗಳ ತಂಡವೊಂದು ಜೈಲಿನ ಹೊರಭಾಗದಲ್ಲಿ ಪ್ರತ್ಯಕ್ಷವಾಗಿತ್ತು. ಪೊಲೀಸರ ಕಣ್ತಪ್ಪಿಸಿ ಜೈಲಿನ ಎತ್ತರದ ಗೋಡೆಯ ಮೇಲೆ ಬಟ್ಟೆಯಲ್ಲಿ ಸುತ್ತಿದ ಕೆಲವು ಪಾರ್ಸೆಲ್ಗಳನ್ನು ಒಳಕ್ಕೆ ಎಸೆದು ಪರಾರಿಯಾಗಿದ್ರು. ಆ ಪಾರ್ಸೆಲ್ಗಳಲ್ಲಿ ಏನಿತ್ತು ಗೊತ್ತಾ? ಜೈಲಿನಲ್ಲಿ ನಿಷೇಧಿತವಾಗಿರುವ ಸ್ಮಾರ್ಟ್ ಫೋನ್ಗಳು, ಸಿಮ್ ಕಾರ್ಡ್ಗಳು ಮತ್ತು ಗಾಂಜಾದಂತಹ ಅಮಲು ಪದಾರ್ಥಗಳು. ಜೈಲಿನ ಮುಖ್ಯ ವೀಕ್ಷಕ ಅವರು ಕರ್ತವ್ಯದಲ್ಲಿದ್ದಾಗ ಸರ್ಕಲ್ ನಂಬರ್ 2ರಲ್ಲಿ ಈ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿತ್ತು. ಈ ಘಟನೆ ನಡೆಯುತ್ತಿದ್ದಂತೆ ಎಚ್ಚೆತ್ತ ಜೈಲಿನ ಸಹಾಯಕ ಅಧೀಕ್ಷಕ ಮಲ್ಲಿಕಾರ್ಜುನ ಕೊಣ್ಣೂರ ಅವರು ತಕ್ಷಣವೇ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕಿಡಿಗೇಡಿಗಳ ಚಲನವಲನ ಸೆರೆಯಾಗಿದ್ದು, ಈ ಅಕ್ರಮ ಜಾಲದ ಹಿಂದೆ ಯಾರಿದ್ದಾರೆ, ಜೈಲಿನ ಒಳಗಿರುವ ಯಾವ ಕೈದಿಗಾಗಿ ಈ ವಸ್ತುಗಳನ್ನು ತರಲಾಗಿತ್ತು ಎಂಬ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ತಾನೇ ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ DG ಇದಾರಲ್ಲ, ಅವ್ರಿಗೆ ಈಗ ತಾನೇ ಹೇಳಿದ್ದೇನೆ, ಅವ್ರು ಹೋಗ್ತಾ ಇದ್ದಾರೆ. ನಾಳೆ ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಹಳೆಯ ಮತ್ತು ಅತಿ ಸುರಕ್ಷಿತ ಎನಿಸಿಕೊಂಡಿರುವ ಜೈಲಿಗೆ ಹೊರಗಿನಿಂದ ವಸ್ತುಗಳನ್ನು ಎಸೆಯುವಷ್ಟು ಧೈರ್ಯ ಈ ಕಿಡಿಗೇಡಿಗಳಿಗೆ ಎಲ್ಲಿಂದ ಬಂತು? ಈ ಜಾಲದ ಹಿಂದೆ ಯಾರ ತಲೆಗಳಿವೆ ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.